ಒಂದು ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನಮ್ಮ ತಾಲೂಕಿನಲ್ಲೂ ಕೂಡ ಒಂದು ಬೊಂಬೆನಾಡು ಉತ್ಸವ ಗಂಗರ ಹೆಸರಿನಲ್ಲಿ ಮಾಡಬೇಕು. ಇದು ಹಿಂದೆ ಗಂಗರ ರಾಜಧಾನಿ ಆಗಿತ್ತು. ಅದಕ್ಕೆ ಇವತ್ತು 3 ಗಂಟೆಗೆ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳ ಸಭೆ ಕರೆದಿದ್ದೀವಿ. ಅಲ್ಲಿ ಇವತ್ತು ಚರ್ಚೆ ಮಾಡಿ ಅದು ರೂಪರೇಷೆಗಳನ್ನು ಮಾಡ್ತೀವಿ. ಸರ್, ಈಗ ನೀವು ನೋಡ್ತಾ ಇದ್ದೀರಿ ಸರ್, ಮೊನ್ನೆ CM ಅವ್ರನ್ನೂ ಭೇಟಿಯಾದ್ರಿ, DC ಅವ್ರನ್ನೂ ಭೇಟಿಯಾದ್ರಿ, ಪಟ್ಟದಾಟ ಜೋರಾಗಿ ನಡೀತಾ ಇದೆ ಸರ್. ಅಲ್ರಿ, CM ನಮ್ಮವರು, DCM ನಮ್ಮವರು. ನಾನು ಮುಖ್ಯಮಂತ್ರಿಗಳ ಹತ್ರ ಕೆಲಸ ಇತ್ತು, ನಮ್ಮ ಕೋಆಪ್ರೇಟಿವ್ ವಿಚಾರದಲ್ಲಿ ಹೋಗಿದ್ದೆ. ಇವತ್ತು ಈಗಲೂ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಕೊಂಡು ಬಂದೆ. ಅದು ಆಗಬೇಕು ಸರ್ ಇವತ್ತು ಅಂತೇಳಿ. ಇವತ್ತು ಭಾಳ ಇವಾಗ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು DCM ಇಲ್ಲಿಯವರು, ಇದೇ ಜಿಲ್ಲೆಯವರು, ನಮ್ಮವರು, ಅವ್ರ ಹತ್ರನೂ ಈ ಜಿಲ್ಲೆಗೆ ಸಂಬಂಧಪಟ್ಟಂತೆ ನೀರಾವರಿ ಸಂಬಂಧಪಟ್ಟಂತೆ ಕೆಲಸ ಕಾರ್ಯ ಇರುತ್ತೆ. ನಮ್ಮ ಇಬ್ಬರ ಹತ್ರನೂ ಹೋಗ್ತಾ ಬರ್ತಾ ಇರ್ತೀವಿ ಕೆಲಸ ಅಭಿವೃದ್ಧಿ ದೃಷ್ಟಿಯಿಂದ. ಬೇರೆ ರಾಜಕೀಯ ನನಗೆ ಗೊತ್ತಿಲ್ಲ. ಹೌದು, ಏನು ಬೆಳವಣಿಗೆ ಇಲ್ಲ. ನನಗೆ ಯಾವುದು ಬಣ ಇಲ್ಲಪ್ಪ. ನಾನು ಯಾಕೆ ಬಣ? ನಾನು ಈಗ ತಾನೇ ಕಾಂಗ್ರೆಸ್ಸಲ್ಲಿ 1 ವರ್ಷದ ಮಗು. ನನಗೆ ಯಾವ ಬಣ ಇಲ್ಲ. ಗೊತ್ತಿಲ್ಲ ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಈಗ ಕಾಂಗ್ರೆಸ್ ಪಕ್ಷದಲ್ಲಿ 1 ವರ್ಷ ಆಯಿತು. ನಾನೀಗ ಶಾಸಕನಾಗಿ ನಾನು ಕೆಲಸ ಕಾರ್ಯ ಮಾಡೋಕ್ಕೆ ಬಾಲಕೃಷ್ಣ ಅವ್ರು ಸೀನಿಯರ್. ಯಾಕೆ ನಮ್ಮನ್ನು ಕಾಂಟ್ರವರ್ಸಿ ಮಾಡ್ತೀರಿ? ನಿಮ್ಮ ಜಿಲ್ಲೆಯವ್ರಿಗೆ ಅವಕಾಶ ಬೇಕು ಅಂತ ಎಲ್ಲ ಮಾತಾಡ್ತಿದ್ದಾರೆ ಸರ್. ನಿಮ್ಮ ಅಭಿಪ್ರಾಯ? ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತಾರೆ. ಅದೆಲ್ಲ ನಾವು ನಿನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು ಮಾತಾಡಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಹಂಗಾಗಿ ನಾನು ಒಂದು ಸೀನಿಯರ್ ಆಗಿದ್ದೀನಿ, ಒಂದು 5-6 ಸಾರಿ ಗೆದ್ದಿದ್ದೀನಿ. ನಾನು ಯಾಕೆ ಸುಮ್ಮನೆ ನನ್ನ ಚರ್ಚೆ ವಸ್ತು ಯಾಕೆ ಮಾಡ್ತೀನಿ? ನನಗೀಗ ರಾಜಕೀಯವಾಗಿ ಎಷ್ಟು ಅನುಭವ ಬಂದಿದೆ, ಒಂಚೂರು ಪ್ರಬುದ್ಧತೆ ಇದೆ. ನನ್ನ ಪಾಡು ನಾನು ಬಿಟ್ಬಿಡಿ. ನನ್ನನ್ನು ಯಾಕೆ ಅನುಭವದಲ್ಲಿ ಸರ್ ಈಗಿನ ಬೆಳವಣಿಗೆ ನೋಡಿದ್ರೆ ಏನಾಗ್ಬೋದು ಅಂತ ಅನಿಸ್ತಾ ಇದೆ. ಈಗ ಮಾಧ್ಯಮದವರೇ ಎಲ್ಲ ತೀರ್ಮಾನ ಮಾಡ್ತಾ ಇದ್ದೀರಿ. ನೀವೇ ನಿಮ್ಗೆ ಹೆಂಗೆ ಬೇಕು ಬೆಳವಣಿಗೆ ಬೆಳೆಸ್ಕೊತಾ ಇದ್ದೀರಿ. ಹಂಗಾಗಿ ನಮ್ದು ಅಭಿಪ್ರಾಯ ಇಲ್ಲಿ ಏನಿಲ್ಲ. ಏನು ಪಕ್ಷದ ವರಿಷ್ಠರು ಕರೆದ ಅಭಿಪ್ರಾಯ ಕೇಳಿದಾಗ ಹೇಳ್ಬೋದು ಅಷ್ಟೇ. ಹಂಗಾಗಿ ಗೊತ್ತಿಲ್ಲಪ್ಪ, ನನಗೇನು ಗೊತ್ತಿಲ್ಲ. ಅದೇ ಈಗ ಬಾಲಕೃಷ್ಣ ಅವರು ಮಂತ್ರಿ ಆಗಬೇಕು ಅಂತ ಹೇಳಿ ನಾವು ಕೂಡ ಅವ್ರಿಗೆ ನಮ್ಮ ಜಿಲ್ಲೆಯಿಂದ ಕೊಟ್ಟರೆ ಬಾಲಕೃಷ್ಣ ಅವರು ಮಂತ್ರಿ ಕೊಡಬೇಕು ಅಂತ ಹೇಳ್ತಾ ಇದೀವಿ. ಬಹುಶಃ ಆ ದೃಷ್ಟಿಗೆ ಹೋಗಿರ್ಬೇಕು ಅವರು. ನಮ್ಗೆ ಗೊತ್ತಿಲ್ಲ, ಅದೆಲ್ಲ ದೊಡ್ಡವ್ರ ವಿಚಾರ. ಅವ್ರ ನನಗೆ ಗೊತ್ತಿಲ್ಲ ರೀ. ನನಗೆ ಈಗ ಯಾಕಂದ್ರೆ ಸಾಕಷ್ಟು ಕಾಂಗ್ರೆಸ್ ಆಡಳಿತ ಪಕ್ಷ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಗೆದ್ದು ಸರ್ಕಾರ ನಡೆಸ್ತಾ ಇದೆ. ಈ ರೀತಿ ಗೊಂದಲ ಆದ್ರೆ ಜನಸಾಮಾನ್ಯರಿಗೆ ಯಾವ ರೀತಿ ಮೆಸೇಜ್ ಹೋಗುತ್ತೆ? ಏನಿಲ್ಲ. ಈಗ ನಾನು ನೆನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಸ್ಟೇಟ್ಮೆಂಟ್ ನೋಡಿದೆ. ಅದ್ರ ಪ್ರಕಾರ ಅವರು ಆದಷ್ಟು ಬೇಗ ಏನು ಇರ್ತಕ್ಕಂಥ ಸಣ್ಣ ಪುಟ್ಟ ಗೊಂದಲವನ್ನು ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಬಗೆಹರಿಸ್ತಾರೆ. ಎಲ್ಲ ಪಕ್ಷದಲ್ಲೂ ಎಲ್ಲ ಸರ್ಕಾರದಲ್ಲೂ ಈ ಥರ ಗೊಂದಲ ಇದ್ದೇ ಇರುತ್ತೆ ರೀ. ನಾನು ನೋಡಿದ್ದೀನಿ, ಭಾಳ ಸರ್ಕಾರಗಳಲ್ಲಿ ಇರುತ್ತೆ ಸಣ್ಣ ಪುಟ್ಟ. ನನಗೆ ಇದನ್ನೇನು ದೊಡ್ಡದು ಮಾಡೋ ಅವಶ್ಯಕತೆ ಇಲ್ಲ ಅಂತ ಗುರುತಿಸಿಕೊಂಡಂತ ಶಾಸಕರುಗಳು ಸರ್ ಒಂದು ಹೇಳ್ತಿರುವಂತದ್ದು ಸರ್, ಅಧಿಕಾರವನ್ನ ತಂದಿದ್ದಾರೆ, 2 ವರ್ಷ ಅಧಿಕಾರ ಹಂಚಿಕೆ ಆಗಿತ್ತು, ಹಾಗಾಗಿ ಅವರಿಗೆ CM ಸ್ಥಾನ ಬಿಟ್ಕೊಡ್ಬೇಕು ಅನ್ನೋದನ್ನ ಕೂಡ ಕೇಳ್ತಾ ಇದ್ದಾರೆ ಸರ್, ಒತ್ತಾಯ ಮಾಡ್ತಾರೆ. ಇದನ್ನ ನೀವು ಹೇಗೆ ನೋಡ್ತೀರಿ? ನೀವೇನು ಒತ್ತಾಯ ಮಾಡ್ತೀರಿ ಸರ್? ಪಕ್ಷ ಏನು ನೋಡ್ರಿ, ನಾವು ಏನೇ ಅಭಿಪ್ರಾಯ ಹೇಳಿದ್ರು ಮಾಧ್ಯಮದ ಮುಂದೆ ಹೇಳೋಕ್ಕಾಗಲ್ಲ. ಪಕ್ಷ ಏನು ನಿರ್ಣಯ ತಗೊಳುತ್ತೆ ಅದಕ್ಕೆ ಬದ್ಧವಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಪಕ್ಷದ ವೇದಿಕೆಯಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ದೀರಾ ಸರ್? ಪಕ್ಷದ ವೇದಿಕೆ ಕರೆದೇ ಇಲ್ವಲ್ಲ, ಯಾರು ಮಾತಾಡಿಲ್ಲ. ಪಕ್ಷದ ಅಲ್ಲಿಗೆ ಹೇಳಲಿಲ್ವೇನ್ರಿ? ಈಗ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದಾರಲ್ಲ, ಅಂತ ಏನು ಸಣ್ಣ ಪುಟ್ಟ ಏನು ಈ ಥರ ಗೊಂದಲ ಬಗೆಹರಿಸ್ತೀವಿ ಅಂತೇಳಿ ಸ್ವಲ್ಪ ಸಮಾಧಾನವಾಗಿರಬೇಕು. ನೀವೇ ಅರ್ಜೆಂಟ್ ಮಾಡಿದ್ರೆ ಹೆಂಗೆ?